ಯುದ್ಧದ ಎಫೆಕ್ಟ್ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಹೈರಾಣು ಆಗಿದ್ದಾರೆ. ಎಲ್ಪಿಜಿಗಾಗಿ ಮುಂಜಾನೆಯೇ ಸರತಿ ಸಾಲಿನಲ್ಲಿ ನಿಂತ ಆಟೋಗಳು. ಯುದ್ಧದ ಎಫೆಕ್ಟ್ನಿಂದಾಗಿ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಹೈರಾಣಾಗಿದ್ದಾರೆ. ಸೂರ್ಯ ಆಟೋ ಗ್ಯಾಸ್ ಬಂಕ್ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತುಕೊಂಡಿರುವಂತಹ ಆಟೋಗಳು. ಹೆಬ್ಬಾಳದಿಂದ ನಾಗಿನಹಳ್ಳಿ ರಸ್ತೆಯವರೆಗೆ ನಿಂತಿರುವ ಆಟೋ ಚಾಲಕರು. ಎಲ್ಪಿಜಿ ಕೊರತೆ ಹಿನ್ನೆಲೆಯಲ್ಲಿ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಆಟೋ ಚಾಲಕರು. ದೈನಂದಿನ ಆದಾಯಕ್ಕೆ ದೊಡ್ಡ ಹೊಡೆತ ಅಂತೇಳಿ ಚಾಲಕರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. 400 ರೂಪಾಯಿಗೆ ಮಾತ್ರ ಗ್ಯಾಸ್ ಸೀಮಿತಗೊಳಿಸಿದ ಸೂರ್ಯ ಆಟೋ ಗ್ಯಾಸ್. ಇನ್ನು ನಮಗೆ ಫುಲ್ ಗ್ಯಾಸ್ ಕೊಡಿ ಅಂತೇಳಿ ಬೇಡಿಕೆ ಇಟ್ಟ ಆಟೋ ಚಾಲಕರು. ಆಟೋ ಕ್ಯೂ ನಿಂತ ಕಾರಣ ಸಂಚಾರಕ್ಕೂ ಕೂಡ ತೊಂದರೆಯಾಗಿದೆ. ಸ್ಥಳೀಯರಿಗೂ ಕೂಡ ಆತಂಕವಾಗಿದೆ. ಎಲ್ಪಿಜಿ ಸರಬರಾಜು ಹೆಚ್ಚಳ ಮಾಡಬೇಕು ಅಂತೇಳಿ ಚಾಲಕರು ಬೇಡಿಕೆಯೊಂದನ್ನು ನೀಡಿದ್ದಾರೆ. ಇನ್ನು ಎಲ್ಲ ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಾಲಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಚಾಲಕರಿಗೆ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟವೂ ಕೂಡ ಆಗ್ತಾ ಇದೆ. ಅವರ ಅಳಲನ್ನು ಕೂಡ ಅವರು ತೋಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಹೆಬ್ಬಾಳದಿಂದ ನಾಗಿನಹಳ್ಳಿ ರಸ್ತೆಯವರೆಗೆ ನಿಂತಿರುವಂತಹ ಆಟೋ ಚಾಲಕರು ಗ್ಯಾಸ್ನ ಅಭಾವದಿಂದ, ಈ ಒಂದು ಸಿಲಿಂಡರ್ನ ಅಭಾವದಿಂದ ಕೇವಲ ಹೋಟೆಲ್ಗಳಿಗೆ, ಪಿಜಿಗಳಿಗೆ ಮಾತ್ರ ಅಲ್ಲ, ಮುಖ್ಯವಾಗಿ ಈ ಒಂದು ಆಟೋ ಚಾಲಕರಿಗೂ ಸಹಿತ ದೊಡ್ಡ ಮಟ್ಟದ ರೀತಿಯಲ್ಲಿ ನಷ್ಟವಾಗ್ತಾ ಇದೆ ಮತ್ತು ಸಾಕಷ್ಟು ತೊಂದರೆಯನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೂರ್ಯ ಆಟೋ ಗ್ಯಾಸ್ ಬಂಕ್ ಬಳಿ ಈಗಾಗಲೇ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡಿರುವಂತಹ ಆಟೋಗಳು. ಎಲ್ಪಿಜಿ ಕೊರತೆ ಒಂದು ಹಿನ್ನೆಲೆಯಲ್ಲಿ ಗಂಟೆಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಈಗ ಆಟೋ ಚಾಲಕರಿಗೆ ಎದುರಾಗಿದೆ. ಸೊ ಆದ್ದರಿಂದ ದೈನಂದಿನ ಆದಾಯಕ್ಕೆ ದೊಡ್ಡ ಹೊಡೆತ ಬೀಳ್ತಾ ಇದೆ ಅಂಥೇಳಿ ಚಾಲಕರು ತನ್ನ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ನಮಗೆ ಫುಲ್ ಗ್ಯಾಸ್ ಕೊಡಿ ಅಂತ ಕೇಳಿದ್ರು ಕೂಡ ಅಲ್ಲಿ 400 ರೂಪಾಯಿಗೆ ಮಾತ್ರ ಗ್ಯಾಸ್ ಸೀಮಿತಗೊಳಿಸಿದೆ ಅಂಥೇಳಿ ಸೂರ್ಯ ಆಟೋ ಗ್ಯಾಸ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಸಾಲಾಗಿ ಅಂದರೆ ಕ್ಯೂನಲ್ಲಿ ಆಟೋಗಳು ನಿಂತ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು. ಬೆಳಗಿಂದ ದೇವೇಗೌಡ ರೋಡು, ಆರ್ಟಿ ನಗರ, ಹೆಬ್ಬಾಳ, ಸುತ್ತಮುತ್ತಲ ನಮ್ಮ ಜಿಲಿಟಿ ಸರ್ಕಲ್, MG ರೋಡು, ಹೆಬ್ಬಾಳ, ಬುಕ್ಸ್ನಲ್ಲಿ ಬಂದು 7 ಗಂಟೆ ಬಂದು ಗಾಡಿಗೆ ನಾವು ಇನ್ನೊಂದು ಗ್ಯಾಸ್ ಆಗ್ತಲ್ಲ 12 ಆಗ್ತದೆ. ಅದೇನು ದುಬಾರಿ ಮಾತ್ರ ಗೊತ್ತಿಲ್ಲ. ಗ್ಯಾಸ್ ಆಗ್ತದೆ ರೇಟ್ ಜಾಸ್ತಿ ಮಾಡ್ತಿದ್ದೀವಿ, ಜಾಸ್ತಿ ಆಗ್ತಿಲ್ಲ. ಅದೇನೋ ಏನಾದರೂ ಅದರ ವಸ್ತುಗಳು ಮಾಡಿಕೊಡಿ ಸರ್, ಸ್ವಲ್ಪ ಆಗೋ ಥರ ಏನೋ ಒಳ್ಳೇದು ಮಾಡಿಕೊಡಿ ಸರ್. ಅಲ್ಲ, ಬೆಳಗ್ಗೆಯಿಂದ ಇಷ್ಟು ಕಿಲೋಮೀಟರ್ ನಿಂತಿದ್ದೀರಲ್ವಾ? ಬೆಳಗ್ಗಿಂದ 7 ಗಂಟೆ ಬಂದಿದ್ದು ಸರ್. 4 ಗಾಡಿ ನಿಂತಿದ್ದು, 4 ಗಂಟೆ ನಿಂತಿದ್ದು ಸರ್ ನಾವು ಗಾಡಿಯಲ್ಲಿ. ಕಸ್ಟಮರ್ ದುಡ್ಡುಗಳು ಕೇಳಿದ್ರೆ ಅವ್ರು ಬೈತಾರೆ, ನಮ್ಗೆ ಇಲ್ಲಿ ಬಿಡಿ ಅಲ್ಲಿ ಬಿಡಿ, ಜಾಸ್ತಿ ತೊಗೊಳ್ಳಿ ಕಮ್ಮಿ ತೊಗೊಳ್ಳಿಕ್ಕೆ ಹೋರಾಟ ಮಾಡ್ತಾವ್ರೆ. ಈಗ ಇಲ್ಲಿ ಬಂದರೆ ಏನೆಲ್ಲ ಗ್ಯಾಸ್ 400 ರೂಪಾಯಿಗೆ ಹಾಕ್ತಾರೆ ಅಂತವ್ರೆ. ಎಲ್ಲ ಗಾಡಿಗಳು ಬೇಕು, ಮನೆ ಎಲ್ಲ ಕಷ್ಟ ಇದೆ. ನೋಡಿ ಹೋರಾಟ ಮಾಡಿಕೊಡಿ ಸರ್. ಬೆಂಗಳೂರಿಗೆ ಬೆಳಗಿಂದ ದೇವೇಗೌಡ ರೋಡು, ಆರ್ಟಿ ನಗರ, ಹೆಬ್ಬಾಳ, ಸುತ್ತಮುತ್ತಲ ನಮ್ಮ ಜಿಲಿಟಿ ಸರ್ಕಲ್, MG ರೋಡು, ಹೆಬ್ಬಾಳ, ಬುಕ್ಸ್ನಲ್ಲಿ ಬಂದು 7 ಗಂಟೆ ಬಂದು ಗಾಡಿಗೆ ನಾವು ಇನ್ನೊಂದು ಗ್ಯಾಸ್ ಆಗ್ತಲ್ಲ 12 ಆಗ್ತದೆ. ಅದೇನು ದುಬಾರಿ ಮಾತ್ರ ಗೊತ್ತಿಲ್ಲ. ಗ್ಯಾಸ್ ಆಗ್ತದೆ ರೇಟ್ ಜಾಸ್ತಿ ಮಾಡ್ತಿದ್ದೀವಿ, ರೇಟ್ ಜಾಸ್ತಿ ಆಗ್ತಿಲ್ಲ. ಅದೇನೋ ಏನಾದರೂ ಅದರ ವಸ್ತುಗಳು ಮಾಡಿಕೊಡಿ ಸರ್, ಸ್ವಲ್ಪ ಆಗೋ ಥರ ಏನೋ ಒಳ್ಳೇದು ಮಾಡಿಕೊಡಿ ಸರ್. ಅಲ್ಲ, ಬೆಳಗ್ಗೆಯಿಂದ ಇಷ್ಟು ಕಿಲೋಮೀಟರ್ ನಿಂತಿದ್ದೀರಲ್ವಾ? ಬೆಳಗ್ಗಿಂದ